ಕಾರ್ಯಕ್ರಮದ ಪ್ರಾಯೋಜಕರು ಗಂಗಾಧರ್ ಕೊಲ್ಲಿ, ಗಂಗಾವತಿ. ನಿರ್ದೇಶಕರು ಈಶಾನ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ಗುಲ್ಬರ್ಗಾ. ಶ್ರೀಧರ್ ವಾಣಿಜ್ಯೋದ್ಯಮಿಗಳು, ಮುನಿರಾಬಾದ್. ಉಲ್ಗಪ್ಪ ವೆಂಕಟಗಿರಿ, ಎಂಎಸ್ಆರ್ ಮಾರಾಟ ಪ್ರತಿನಿಧಿಗಳು, ಮುಕ್ಕುಪ್ಪಿ. ಪ್ರಥಮ್ ಬಾರ್ ಅಂಡ್ ರೆಸ್ಟೋರೆಂಟ್, ಸಿದ್ದಾಪುರ್. ಇ ವೀರೇಶ್ ವಾಣಿಜ್ಯೋದ್ಯಮಿ, ಮರ್ಲಾನಹಳ್ಳಿ. ಇ ಶ್ರೀನಾಥ್ ಕಾರಟಗಿ. ನಾಗರಾಜ್ ಗುತ್ತೇದಾರ್, ವಕೀಲರು, ಗಂಗಾವತಿ. ಇ ಪರಮೇಶಪ್ಪ, ನಗರಸಭೆ ಸದಸ್ಯರು, ಗಂಗಾವತಿ. ನಮಸ್ಕಾರ. ಲೋಕ ಕಲ್ಯಾಣಕ್ಕಾಗಿ 1 ವರ್ಷದ ಪರ್ಯಂತ ಉಪವಾಸ ವ್ರತ ಹಾಗೂ ಮೌನಾನುಷ್ಠಾನ ಕೈಗೊಂಡು ಜೀವನದ ಜಂಜಾಟದ ಹೊಡೆತಕ್ಕೆ ಸಿಕ್ಕು ನೊಂದು ಬೆಂದು ಬಂದವರಿಗೆ ಪರಮಾನಂದದ ಅನುಭೂತಿಯ ಬೆಳಕನ್ನು ಚೆಲ್ಲುತ್ತಿರುವ ಶ್ರೀಗಳ ಕುರಿತ ಆಸಕ್ತಿದಾಯಕ ವಿಶೇಷ ಕಾರ್ಯಕ್ರಮವೇ ಮನುಕುಲದ ಮಹಾತಪಸ್ವಿ ಶ್ರೀ ಶ್ರೀ ಸ್ವಾಮಿ ದೇವಿಕಾನಂದರ ಜೀವನ ದರ್ಶನ. ಇದು ಕೃಷ್ಣಾ ನದಿ ತಟದಲ್ಲಿ ಹುಟ್ಟಿ ತುಂಗಭದ್ರೆಯ ತಟದವರೆಗೆ ಸಾಗಿ ಬಂದ ದಿವ್ಯತ್ವದ ಕತೆ. 14ರ ಹರೆಯದ ಬಾಲಕನೊಬ್ಬನಿಗೆ ಸ್ವಪ್ನದಲ್ಲಿ ಆದಿಶಕ್ತಿ ಶ್ರೀದೇವಿಯ ದರ್ಶನವಾಗಿ ಬದುಕನ್ನೇ ಬದಲಿಸಿದ ಕತೆ. ಇಂಜಿನಿಯರಿಂಗ್ ಓದಿಯೂ ಆಧ್ಯಾತ್ಮದ ಸೆಳೆತಕ್ಕೊಳಗಾಗಿ ದೀನದಲಿತರಿಗೆ, ಬಡವ ಬಲ್ಲಿದರಿಗೆ ಗುರುವಾದ ಕತೆ. ರೋಗ ರುಜಿನಗಳಿಗೆ ಬಲಿಯಾದ ಅಶಕ್ತರ ಪಾಲಿನ ಧನ್ವಂತರಿಯಾದ ಕತೆ. ಇವರು ಯಾರು, ಅವರು ಸಾಧಿಸಿದ್ದು ಆದ್ರೂ ಏನು ಅನ್ನೋದನ್ನ ನೋಡೋಣ ಬನ್ನಿ. ದೈವತ್ವವನ್ನು ಪಡೆಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಒಂದು ಮಾತು ಹೇಳ್ತಾರೆ, ದೈವಂ ಮಾನುಷ ರೂಪೇಣ ಅಂತ. ಸಾಕ್ಷಾತ್ ದೇವರೇ ಮನುಷ್ಯ ರೂಪದಲ್ಲಿ ಬಂದಂತೆ ಅಂತ ಅದರರ್ಥ. ಅಂಥ ಮಹಿಮಾನ್ವಿತರು ನಮ್ಮ ಭುವಿಯಲ್ಲಿ ಕೆಲವರಿದ್ದಾರೆ. ಅವರನ್ನ ನಾವು ಅವಧೂತರು ಅಂತ ಕರಿತೀವಿ. ಅಂಥ ಓರ್ವ ಮಹಾಪುರುಷನ ದರ್ಶನ ಮಾಡಿಸುವುದೇ ಇಂದಿನ ಸಂಚಿಕೆಯ ವಿಶೇಷ. ಇವತ್ತು ನಾವು ನಿಮಗೆ ಹೇಳೋದಕ್ಕೆ ಹೊರಟಿರೋದು ಸಾಮಾನ್ಯ ಮನುಷ್ಯರಿಂದಲೇ ದೇವರು ಅಂತ ಕರೆಸಿಕೊಂಡು ಚಮತ್ಕಾರವನ್ನು ನಡೆಸಿದವರ ಬಗ್ಗೆ. ಇವರು ದೈವತ್ವವನ್ನು ಅರಸಿಕೊಂಡು ಹೋಗಲಿಲ್ಲ, ದೈವತ್ವವೇ ಇವರನ್ನು ಅರಸಿಕೊಂಡು ಬಂತು. ಹಾಗಂತ ದೈವತ್ವ ಬಂದ ತಕ್ಷಣ ಇವರು ತಮ್ಮನ್ನು ತಾವು ದೇವರು ಅಂತ ಪರಿಗಣಿಸಿಕೊಂಡಿಲ್ಲ. ಅಂದಹಾಗೆ ನಾವು ಯಾರ ಬಗ್ಗೆ ಹೇಳ್ತಾ ಇದ್ದೀವಿ ಗೊತ್ತಾ? ಅವರೋರ್ವ ಮಹಿಮಾ ಸಂತರು. ಇದು ಕಲಿಯುಗದ ವಿಸ್ಮಯ. ಈ ವ್ಯಕ್ತಿಗೆ ಇದೇ ವಿಶೇಷ ಶಕ್ತಿ. ಭವಿಷ್ಯವನ್ನ ಹೇಳುತ್ತಾರೆ ಈ ಯೋಗಿವರ್ಯ. ಅಪ್ಪ ಎಂದು ಸಂಬೋಧಿಸುವ ಭಕ್ತರಿರುವ ಅವರಿಗೆ ದೇಶಾದ್ಯಂತ ಸಹಸ್ರಾರು ಜನರ ಪ್ರೀತಿ ಇದೆ. ಅಷ್ಟೇ ಅಲ್ಲ, ಅವರು ತಮ್ಮ ಬಳಿಗೆ ಬರುವವರಿಗೆ ಹಾರ್ದಿಕ ಸ್ವಾಗತವನ್ನು ನೀಡಿ ದಯೆಯಿಂದ ಆದರಿಸುತ್ತಾರೆ. ಅಲ್ಲಿ ಬಂದವರು ಯಾರು, ಯಾಕೆ ಬಂದಿದ್ದಾರೆ, ಇದ್ಯಾವುದನ್ನು ಯೋಚಿಸದೆ ಅವರ ಮೇಲೆ ಅವಧೂತರು ನಿಷ್ಕಳಂಕ ಪ್ರೀತಿ, ಪ್ರೇಮ, ವಾತ್ಸಲ್ಯಗಳನ್ನು ತೋರಿಸುತ್ತಾರೆ. ಕಳೆದ 15 ವರ್ಷಗಳ ಕಾಲದಲ್ಲಿ ಅವರ ಬಳಿ ಬಂದಂತಹ ಲಕ್ಷಾಂತರ ಭಕ್ತರ ಸಂಕಷ್ಟಗಳ ನಿವಾರಕರಾಗಿ ಅವತರಿಸಿದ್ದಾರೆ ಎಂದರೆ ಆಶ್ಚರ್ಯ ಆಗದೇ ಇರುತ್ತೆ. ತಮ್ಮ 14ನೇ ವಯಸ್ಸಿನಲ್ಲಿಯೇ ಸಾಕ್ಷಾತ್ ದೇವಿ ಸ್ವರೂಪವನ್ನೇ ದರ್ಶನ ಮಾಡಿಕೊಂಡಿದ್ದಾರೆಂಬುದು ಭಕ್ತಗಣದ ಅಖಂಡ ನಂಬಿಕೆ.
ತಮ್ಮ 20ನೇ ವಯಸ್ಸಿಗೆ ಆಧ್ಯಾತ್ಮದ ಜೀವನವನ್ನು ಆರಂಭಿಸಬೇಕೆಂದುಕೊಂಡಾಗ ದೀಕ್ಷೆ ನೀಡುವ ಕಾರ್ಯಗಳಾಗಿವೆ. 25ನೇ ವಯಸ್ಸಿನೊಳಗೆ ಬರೀ ರಾಜ್ಯವೇಕೆ, ಇಡೀ ದೇಶ ವಿದೇಶದಿಂದ ತಮ್ಮ ಕಷ್ಟ ನಷ್ಟಗಳನ್ನು ನಿವಾರಿಸುವಂತೆ ಬೇಡಿ ಬಂದ ಭಕ್ತರ ಸಂಖ್ಯೆ ಅಪಾರ. ಅವರೆಲ್ಲರ ಸಂಕಷ್ಟಗಳನ್ನು ನೀಗಿಸುತ್ತಿರುವ ದೈವ ಶಕ್ತಿಗೆ ಸಾಕ್ಷಿಯಾಗಿದ್ದಾರೆ ಈ ಅವಧೂತರು. ಅವರು ತಮಗೆ ತಾವು ಸಾಮಾನ್ಯರಲ್ಲಿ ಅತಿ ಸಾಮಾನ್ಯ, ಎಲ್ಲರಿಗೂ ಸೇವೆ ಸಲ್ಲಿಸುವ ಸೇವಕರಾಗಿ ಭಾವಿಸಿಕೊಳ್ಳುತ್ತಾರೆ. ಅವರು ಕೆಲವರಿಗೆ ತಂದೆ, ಕೆಲವರಿಗೆ ಗುರು, ಇನ್ನು ಕೆಲವರಿಗೆ ಧನ್ವಂತರಿ ಸ್ವರೂಪ. ಈ ರೀತಿಯಲ್ಲಿ ಭಕ್ತರ ಹೃದಯ ಸಾಮ್ರಾಜ್ಯದಲ್ಲಿ ಮಾತ್ರ ಅವರ ಕುರಿತ ಅನೇಕ ಭಾವಗಳಿವೆ. ಇದರ ಮೇಲೆ ಅವರ ರೂಪ ಕಂಡರೆ ಎಂಥ ಆಕರ್ಷಣೆ! ಶ್ವೇತ ವಸ್ತ್ರಧಾರಿ, ಕರುಣಾ ಪ್ರೇಮಮೂರ್ತಿ, ಸಾಂತ್ವನ ಭಾವದಿಂದ ಹಾರೈಸುವ ಶಾಂತಮಯ ಸ್ವರೂಪಿಯೇ ಇವರು. ಇಂಥ ಮಹಾನುಭಾವರು ಲಕ್ಷಾಂತರ ಭಕ್ತರ ವಿಶ್ವಾಸವನ್ನು ಹೊಂದಿ ಅವರ ಮನೋ ಸಾಮ್ರಾಜ್ಯದಲ್ಲಿ ಪ್ರತಿಷ್ಠಾಪಿತಗೊಂಡಿರುವಂತಹ ದೇವಿಕಾನಂದ ಶ್ರೀಗಳು. ಇಲ್ಲಿ ಇವರಿಗಾಗಿಯೇ ಒಂದು ಕುಟೀರವನ್ನು ನಿರ್ಮಿಸಲಾಗಿದೆ. ಅಲ್ಲಿ ಅವರ ಪೂಜೆ ಪುನಸ್ಕಾರಗಳಿಗೆ ಬೇಕಾದಂತಹ ಸುಸಜ್ಜಿತ ಪೂಜಾ ಮಂಟಪವನ್ನೇ ನಿರ್ಮಿಸಲಾಗಿದೆ. ಹಾಗಂತ ಇಲ್ಲಿ ಅತಿಯಾದ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳೇನು ನಡೆಯುವುದಿಲ್ಲ. ಇಲ್ಲಿ ಬರುವಂತಹ ಭಕ್ತರು ಬಡವ ಬಲ್ಲಿದನೆನ್ನದೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಸೇರುತ್ತಾರೆ. ಬಂದಂತಹ ಭಕ್ತರು ಈ ಕ್ಷೇತ್ರದಲ್ಲಿ ನಡೆಯುವಂತಹ ಪವಾಡಗಳನ್ನು ನೋಡಿ ಅಚ್ಚರಿಗೊಂಡಿದ್ದಾರೆ. ನಮ್ಮದು ಗಂಗಾವತಿ ಬಸವಪಟ್ಟಣ. ನಮ್ಮ ಮಿಸ್ಸಸ್ ಅವ್ರ ಅಕ್ಕನ ಗಂಡಂದಿರು ಉತ್ತರವಾದದ ಮೇಲೆ ಇರ್ತಾರೆ. ಅವ್ರು ಕಣ್ಣೇ ಕಾಣ್ತಿರ್ಲಿಲ್ಲ. ಅವ್ರಿಗೆ ಒಂದು 15-20 ದಿನದ ಮನೆ ಮಕ್ಕೊಂಡ್ಬಿಟ್ಟಿದ್ರು. ಸ್ವಾಮಿಯವ್ರ ಕಣ್ಣಿಗೆ ಆಶೀರ್ವಾದ ಮಾಡಿದ ಮೇಲೆ ನಮ್ಮ ಅಣ್ಣಗೆ ಚೆನ್ನಾಗಿದೆ. ಬಾತ್ರೂಮ್ಗಾಗಲಿ ಎಲ್ಲಿಗೆ ಹೋಗ್ಬೇಕಂತಂದ್ರೆ ಸಣ್ಣ ಹುಡುಗರು ಹೆಂಗೆ ಕೈ ಹಿಡ್ಕೊಂಡು ಹೋಗ್ತೇವೆ ಆ ಥರ ಹಿಡ್ಕೊಂಡು ಹೋಗ್ಬೇಕಾಗ್ತಿತ್ತು. ಚೆನ್ನಾಗಿ ಕಣ್ಣು ಚೆನ್ನಾಗಿ ನೋಡೋಕತ್ರ ದೃಷ್ಟಿ ಬಂದಿದೆ ಅವರಿಗೆ. ಯಾರದೇ ಸಹಾಯ ಇಲ್ಲಾರ್ದಂಗೆ ಅವ್ರು ಒಬ್ಬರೇ ಹೋಗ್ತಾರೆ, ಬರ್ತಾರೆ, ತಿರುಗಾಡ್ತಾರೆ. ಇದಕ್ಕಿಂತ ಮುಂಚೆ ಭಾಳ ತ್ರಾಸಾಗಿತ್ತು ಅವರಿಗೆ. ನಾವು ಜೀವನದಲ್ಲಿ ನಂಗೆ ಅನ್ಕೊಂಡಿದ್ದಲ್ಲ ನಮ್ಮ ಅಣ್ಣವ್ರಿಗೆ ಯಾಕೆ ಹಿಂಗೆ ಆಯ್ತು ಅಂತಂದು. ಸ್ವಾಮಿಯವರು ಆಶೀರ್ವಾದ ಮಾಡಿದರೆ ಕಣ್ಣಿಂದ ದೃಷ್ಟಿ ಬಂದಿದೆ, ಚೆನ್ನಾಗಿ ಇಟ್ಟಿದ್ದಾರೆ. ನನ್ನ ಹೆಸರು ಗಂಗಾಧರ ಕೊಲ್ಯ ಅಂತ, NAKSRTC ಡೈರೆಕ್ಟ್ರು. ಇಲ್ಲಿ ಅಜ್ಜಾರು ಅನುಷ್ಠಾನ ಕುಂತಾರಂತ ಮಾಹಿತಿ ಗುರುತಾದ ಮೇಲೆ ನಾನು ಬಂದು ಒಂದು ಹುದ್ದೆಗೆ ಆಸೆಪಟ್ಟಿದ್ದೆ ಒಂದು ಕ್ಷೇತ್ರದಲ್ಲಿ. ಅವಾಗ ಅಜ್ಜಾರು ನನಗೆ NAKSRTC ಡೈರೆಕ್ಟ್ರ್ ಆಗ್ತಿ, ದೊಡ್ಡ ಹುದ್ದೆ ಸಿಗೋದಿಲ್ಲ ಅಂತ ಹೇಳಿ ಅವಾಗ ಆಶೀರ್ವಾದ ಸಿಕ್ಕಿತ್ತು. ಅದು 3 ತಿಂಗಳ ಮೊದಲೇ ನನಗೆ ಹೇಳಿದ್ರಿಂದ ನಾನು 3 ತಿಂಗಳು ಆದಮೇಲೆ ನನಗೆ ಆ ಹುದ್ದೆ ಸಿಕ್ಕಿದೆ. ಅದಕ್ಕಾಗಿ ಅಜ್ಜಾರನ್ನ ಸೇವೆ ಮಾಡೋಕ್ಕೆ ನಾನು ಇಲ್ಲಿ ಸದಾ ಬರ್ತಾ ಇರ್ತೀನಿ. ಇನ್ನೂ ಕೆಲವರು ಅವಧೂತರನ್ನ ಪರೀಕ್ಷಿಸಲು ಹೋಗಿ ಮೂಕ ವಿಸ್ಮಿತರಾಗಿದ್ದಾರೆ. ಇವರನ್ನು ನೋಡುತ್ತಿದ್ದಂತೆಯೇ ಪೂಜ್ಯತೆಯ ಭಾವ ಮೂಡುತ್ತೆ. ಅವರ ಹಾವಭಾವ ವರ್ತನೆಗಳು ದೈವತ್ವವನ್ನು ಸ್ಫುರಿಸುತ್ತವೆ. ಪೂಜ್ಯರ ಜೀವನ ಸರಳತೆಯಿಂದ ಕೂಡಿದೆ. ಸರಳ ಸುಂದರತೆ ಇರುವುದರಿಂದಲೇ ಅವರ ಬಳಿ ಬಂದಂಥ ಬಡವನೇ ಆಗಿರಲಿ ಬಲ್ಲಿದನೇ ಆಗಿರಲಿ ಶ್ರೀಗಳ ಸನ್ನಿಧಿಗೆ ಕಾಲಿಡುತ್ತಿದ್ದಂತೆಯೇ ಧನ್ಯತಾ ಭಾವಕ್ಕೆ ಒಳಗಾಗುತ್ತಾರೆ. ತಮ್ಮ ಬಳಿಗೆ ಬಂದಂಥ ಯಾರೊಬ್ಬರಲ್ಲಿಯೂ ಅವರ ಅಧಿಕಾರ ಅಂತಸ್ತನ್ನ ಗಮನಿಸದೆಯೇ ಸಮಾನ ಗುಣದಿಂದಲೇ ಆ ಭಕ್ತರನ್ನ ಸ್ವೀಕರಿಸುವ ಸ್ವಾಮಿಗಳು ಭಕ್ತರ ಮನಸ್ಸಿನಲ್ಲಿ ದೇವಯೋಗಿಯಂತೆ ಕಂಗೊಳಿಸುತ್ತಾರೆ. ನೀವು ಇಲ್ಲಿಯವರೆಗೂ ನೋಡಿರುವಂತಹ ದೇವಮಾನವರ ಪೈಕಿ ಶ್ರೀಗಳ ಸ್ವರೂಪವೇ ಬೇರೆ. ಇಲ್ಲಿ ಯಾವುದೇ ಆಡಂಬರವಿಲ್ಲ. ಈ ಸ್ವಾಮಿಗಳ ಬಳಿ ಇರುವುದು ಕೇವಲ ದೇವಿಯ ಶಕ್ತಿ ಮಾತ್ರ. ಈ ದೇವಮಾನವನ ಬಳಿ ಬಂದು ತಮ್ಮ ನೋವುಗಳನ್ನು ಹಂಚಿಕೊಂಡರೆ ಕ್ಷಣ ಮಾತ್ರದಲ್ಲೇ ಆ ನೋವು ಶಮನಗೊಳಿಸುವಂತಹ ಶಕ್ತಿಯನ್ನು ಹೊಂದಿದ್ದಾರೆ ಈ ಮಹಾಸ್ವಾಮಿಗಳು. ಶ್ರೀಗಳು ಮೌನಾನುಷ್ಠಾನದಲ್ಲಿ ಇರುವುದರಿಂದ ಮಾತನಾಡುವುದಿಲ್ಲ. ಸನ್ನೆ ಸೂಚನೆ ಮೂಲಕವೇ ತಮ್ಮ ಬಳಿ ಧಾವಿಸಿ ಬಂದಂಥ ಭಕ್ತರ ಪೂರ್ವಾಪರವನ್ನ ಜಾಲಾಡಿ ಬಿಡುತ್ತಾರೆ. ನೀವಂದುಕೊಂಡ ಹಾಗೆ ಆಗಿಬಿಡುತ್ತೋ ಇಲ್ಲವೋ ಅನ್ನೋದನ್ನ ಹೇಳಿಬಿಡುತ್ತಾರೆ. ಅಂಥದ್ದೊಂದು ದೈವಿಕ ಶಕ್ತಿ ಇವರಲ್ಲಿದೆ. ಇವರು ಕೈ ನೋಡಿ ಜಾತಕವನ್ನು ನೋಡಿ ಭವಿಷ್ಯವನ್ನು ನುಡಿಯುವುದಿಲ್ಲ. ಇವರ ಸಾನ್ನಿಧ್ಯ ಸಮೀಪವಾದರೆ ಸಾಕು, ಅವರು ಬಂದ ಉದ್ದೇಶವೆಲ್ಲವನ್ನೂ ಸ್ವಾಮಿಗಳೇ ತಿಳಿಸಿಬಿಡುತ್ತಾರೆ. ಅಂಥ ಒಂದು ದೈವಿಕ ಶಕ್ತಿ ಯೋಗಿಗಳಲ್ಲಿದೆ. ಆಧ್ಯಾತ್ಮಿಕವನ್ನೇ ಸೋಪಾನ ಮಾಡಿಕೊಂಡ ಕ್ರಿಯಾಶೀಲ
ಅವತಾರಿ ಪುರುಷ ಈ ದೇವಮಾನವ. ಕಾಂತಿ ಪುಂಜದ ರೀತಿಯಲ್ಲಿ ಗೋಚರಿಸುತ್ತಿದ್ದಾರೆ ಈ ಅವಧೂತರು. ಬಹುತೇಕ ಸಾಧಕರ ಕಂಠದಿಂದ ಹೊರಹೊಮ್ಮುವಂಥ ಮೃದು ಮಧುರ ಶ್ಲೋಕ ಪ್ರವಚನಗಳ ಪ್ರವಾಹ ಇಲ್ಲಿಲ್ಲ. ಆದರೆ ತಮ್ಮ ಅಮೃತ ಹಸ್ತ ಮಾತ್ರದಿಂದಲೇ ಸ್ಪರ್ಶಿಸಿದಾಗ ಭಕ್ತರಿಗೆ ಮೈಯಲ್ಲಿ ವಿದ್ಯುತ್ ತರಂಗಗಳು ಒಕ್ಕ, ಮೈ ಮನಸ್ಸಿನಲ್ಲೆಡೆ ಧನಾತ್ಮಕ ತರಂಗಗಳು ವ್ಯಾಪಿಸಿದ ಅನುಭವ. ನಂತರ ಭಕ್ತನಿಗೆ ಹೊಸದಾದ ಜಗತ್ತಿಗೆ ಪ್ರವೇಶ ಮಾಡಿದ ಅನುಭೂತಿ. ಈ ಅನುಭೂತಿ ನೀಡುವ ಶ್ರೀಗಳು ನೆಲೆಸಿದ್ದಾದರೂ ಎಲ್ಲಿ ಅನ್ನುವ ಕುತೂಹಲ ನಿಮಗಿದೆಯೇ? ನೋಡಿ. ಸುತ್ತಲೂ ಹಚ್ಚ ಹಸಿರನ್ನ ಹೊದ್ದಂಥ ಬೆಟ್ಟ ಗುಡ್ಡಗಳ ಮಡಿಲಲ್ಲಿರುವಂತಹ ಸಾಕ್ಷಾತ್ ಜಗಜ್ಜನನಿ ದುರ್ಗಾದೇವಿ ನೆಲೆಸಿರುವಂತಹ ಪಾವನ ಭೂಮಿ ಪುಣ್ಯ ಸ್ಥಳ ಹೇಮಗುಡ್ಡದ ಸುಂದರ ಪ್ರಕೃತಿ ಸೆರಗಿನಲ್ಲಿ ಕಳೆದ 3 ವರ್ಷಗಳಿಂದಲೂ ಶ್ರೀಗಳು ಇಲ್ಲಿ ನೆಲೆಸಿದ್ದಾರೆ. ಆದಿಶಕ್ತಿಯ ಈ ತಪೋಭೂಮಿಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ಮಹಾ ಸಂಕಲ್ಪವನ್ನು ತೊಟ್ಟು 1 ವರ್ಷ ಅವಧಿಯ ಮೌನಾನುಷ್ಠಾನ ಸಾಧನೆಗೆ ಕಂಕಣಬದ್ಧರಾಗಿ ಧ್ಯಾನಸ್ಥರಾಗಿದ್ದಾರೆ. ಇದರ ನಡುವೆ ಸಂಕಷ್ಟ ಎಂದು ಅರಸಿ ಬಂದವರಿಗೆ ಸಂಕಷ್ಟ ನಿವಾರಕನಾಗಿ ಯೋಗ ಮುದ್ರೆಯಲ್ಲಿ ಸಂಮೋಹನಗೊಳಿಸುತ್ತಿದ್ದಾರೆ. ಬರೀ ಒಂದು ನೋಟದಿಂದಲೇ ಬಂದಿರುವಂತಹ ಭಕ್ತರ ಪೂರ್ವಾಪರ ಜನ್ಮಾಂತರದಲ್ಲಿ ಸಂಭವಿಸಿದಂತಹ ಅನುಭವಗಳನ್ನು ತಿಳಿಸಿ ಎಲ್ಲರಲ್ಲಿಯೂ ಅಚ್ಚರಿಯನ್ನು ಸೃಷ್ಟಿಸಿಬಿಡುತ್ತಾರೆ. ಇದನ್ನು ನೋಡಿದಂತಹ ಭಕ್ತರು ಎಷ್ಟೋ ಬಾರಿ ದಿಗ್ಭ್ರಾಂತರಾಗಿದ್ದಾರೆ. ఇంಥ పవాడಗಳು ಇಲ್ಲಿ ప్రతినిత్యవూ ನಡೆಯುತ್ತಿರುತ್ತವೆ. మేము ఇంతవరకు ఎక్కడ చూడలే ఇటువంటి స్వామిని. స్వామీజీలు అంటే పాదాలు నమస్కారం చేసుకోవడం వెళ్ళిపోవడం ఇలాంటివి జరిగాయి. అయితే నేను తొలిసారిగా ఈయన్నే చూశాను. నేను పుట్టి పొద్దురుకున్నాక ఆయన పాదంతో నడుము మీద తొక్కితే ఎమ్మటే తగ్గిపోవటం. నేనే కాకుండా ఇంకా తీసుకొచ్చాను. 2 ఆడపిల్లలకి అలాగే చేశారు. వాళ్ళు కూడా చాలా స్వేచ్ఛగా ఉన్నారు. ఇలాంటి మహానుభావులు ఇంకా 100 కాలాలు బతికుండాలని కోరుకుంటున్నాం. చాలా అరుదు ఇటువంటి స్వామీజీలు మనకు దొరకటం మన అదృష్టం. ఆ పరమాత్మే ఈ రూపంలో వచ్చాడని మేము అనుకుంటున్నాం. ಸೊ ನನ್ನ ಮಗಳದ ಒಂದು ಮೆಡಿಕಲ್ ಸೀಟ್ಗೆ ಒಂದು ಪ್ರಶ್ನೆ ಬಂತು. ಅನೇಕ ಕಡೆಗಳಲ್ಲಿ ಅರ್ಜಿ ಕೂಡ ಹಾಕಿದೆ. ಆ ಸಂದರ್ಭ ಆ ಸ್ವಾಮಿಗಳ ಆಶೀರ್ವಾದ ಪಡೆದ ತಕ್ಷಣವೇ ಒಂದು 10 ದಿನದಲ್ಲಿ ಸೀಟ್ ಸಿಕ್ತೆ ಅಂತಕ್ಕಂಥದ್ದು ಒಂದು ಮಾತು ಕೂಡ ನಾನು ಭಾಳ ಅನುಮಾನ ವ್ಯಕ್ತಪಡಿಸಿದ್ದೆ. ಸೀಟ್ ಸಿಗಲಿಕ್ಕಿಲ್ಲ ಅಂತ ಸ್ವಾಮಿಗಳು ಒಂದು ಆಶೀರ್ವಾದ ಮಾಡಿದರು. ಇಲ್ಲ, ನಿಮ್ಮ ಮಗಳಿಗೆ ಮೆಡಿಕಲ್ ಸೀಟ್ ಸಿಗುತ್ತೆ, ನೀವು ಪ್ರಯತ್ನ ಮಾಡಿ ಅಂತೇಳಿ ಯಾವ ದಿಕ್ಕಿಗೆ ತೋರಿಸಿದ್ರೆ ಅದೇ ದಿಕ್ಕಿಗೆ ನಮ್ಮ ಮೆಡಿಕಲ್ ಸೀಟ್ ಸಿಗ್ತೀವಿ ಅಂತಕ್ಕಂಥದ್ದು ಸ್ವಾಮಿಗಳ ಒಂದು ಸಂಕಲ್ಪ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಂಗಾಧರ್ ಕೊಲ್ಲಿ, ಗಂಗಾವತಿ. ನಿರ್ದೇಶಕರು ಈಶಾನ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ಗುಲ್ಬರ್ಗಾ. ಶ್ರೀಧರ್ ವಾಣಿಜ್ಯೋದ್ಯಮಿಗಳು, ಮುನೀರಾಬಾದ್. ಉಲ್ಗಪ್ಪ ವೆಂಕಟಗಿರಿ, ಎಂಎಸ್ಆರ್ ಮಾರಾಟ ಪ್ರತಿನಿಧಿಗಳು, ಮುಕ್ಕುಪ್ಪಿ. ಪ್ರಥಮ್ ಬಾರ್ ಅಂಡ್ ರೆಸ್ಟೋರೆಂಟ್, ಸಿದ್ದಾಪುರ್. ಇ ವೀರೇಶ್ ವಾಣಿಜ್ಯೋದ್ಯಮಿ, ಮರ್ಲಾನಹಳ್ಳಿ. ಇ ಶ್ರೀನಾಥ್ ಕಾರಟಗಿ. ನಾಗರಾಜ್ ಗುತ್ತೇದಾರ್, ವಕೀಲರು, ಗಂಗಾವತಿ. ಈ ಪರಮೇಶಪ್ಪ, ನಗರಸಭೆ ಸದಸ್ಯರು, ಗಂಗಾವತಿ. ಶ್ರೀಗಳಿಗೆ ದೈವಿಕ ಶಕ್ತಿ ಬಂದದ್ದು ಹೀಗೆ. ಶ್ರೀಗಳಿಗೆ ದೈವಿಕ ಶಕ್ತಿ ತುಂಬಿದ ದೇವಿ ಇರೋದಾದ್ರೂ ಯಾವ ಗ್ರಾಮದಲ್ಲಿ? ಅಲ್ಲಿ ನಡೆದ ಪವಾಡಗಳಾದ್ರೂ ಏನು? ಅದಕ್ಕೆ ಸ್ಥಳೀಯರು ಏನ್ ಹೇಳ್ತಾರೆ ನೀವೇ ನೋಡಿ. ಶ್ರೀಗಳು ದೈವಿಕ ಜೀವನಕ್ಕೆ ಪಾದಾರ್ಪಣೆ ಮಾಡಿದ್ದು ಗೆಜ್ಜೆಗುಂಡು ಗ್ರಾಮದಲ್ಲಿ, ಅಂದರೆ ಈಗಿನ ಸುರಪುರ ತಾಲೂಕಿನ ದೇವರಗಡ್ಡೆ ಗ್ರಾಮದಲ್ಲಿ. ಆಗ ಬಾಲಕನಾಗಿದ್ದಂಥ ಹನುಮಂತನಿಗೆ ಗೆಳೆಯರೊಂದಿಗೆ ದೇವರಗಡ್ಡೆಗೆ ಹೋಗುವ ಸುಸಂದರ್ಭ ಒದಗಿ ಬಂತು. ಆ ಗ್ರಾಮಕ್ಕೆ ತೆರಳುವ ಮುಂಚೆ ಸ್ವಪ್ನದಲ್ಲಿ ಕಾಣಿಸಿಕೊಂಡಿದ್ದಂಥ ದೇವಿಯ ರೂಪವೇ ದೇವರಗಡ್ಡೆಯ ಗದ್ದೆಮ್ಮ ದೇವಿಯದು ಎನ್ನುವ ಸತ್ಯ ಸಾಕ್ಷಾತ್ಕಾರವಾದದ್ದು ಅಲ್ಲಿಯೇ. ಆ ತಾಯಿ ದರ್ಶನ ಭಾಗ್ಯದಿಂದಲೇ ಶ್ರೀಗಳಿಗೆ ಅಗೋಚರವಾದ ಅಲೌಕಿಕವಾದ ದಿವ್ಯ ಅನುಭೂತಿ ಸಿಗತೊಡಗಿತು. ಅಷ್ಟೊಂದು ರೋಚಕವಾಗಿತ್ತು ಆ ಅನುಭೂತಿ, ಆ ತಾಯಿಯ ದಿವ್ಯತ್ವದ ಪ್ರಭೆ.
ಇದೇ ಮುಂದೆ ಅವರನ್ನ ಆಧ್ಯಾತ್ಮಿಕ ಜಗತ್ತಿನಡೆಗೆ ಸೆಳೆತ ಉಂಟು ಮಾಡಲು ಕಾರಣವಾಗಿತ್ತು. ದೇವಿಯ ದರ್ಶನ ಪಡೆದು ಬಂದ ನಂತರ ಶ್ರೀಗಳ ಮೊಗದಲ್ಲಿ ಒಂದು ಧನ್ಯತಾ ಭಾವ, ಆತ್ಮತೃಪ್ತಿಯ ಭಾವ ಸ್ಫುರಿಸಿತ್ತು. ಅವರ ಅಂತರಂಗದಲ್ಲಿ ದೇವಿಯ ಆಜ್ಞೆ ಸದಾ ಅನುರಣನೆಯಾಗ್ತಾ ಇತ್ತು. ಸುತ್ತಮುತ್ತಲೂ ಗೋಚರಿಸುವ ಸಕಲ ಚರಾಚರಗಳಲ್ಲಿಯೂ ದೇವಿಯ ಮೂರ್ತ ರೂಪವೇ ಕಾಣುತ್ತಿತ್ತು. ಕಣ್ಣು ಮುಚ್ಚಿದರೂ ತೆಗೆದರೂ ಅವರ ಕಣ್ಣ ಮುಂದೆ ಕಾಣುತ್ತಿದ್ದದ್ದು ಬರೀ ದೇವಿಯೇ. ನೀನು ನನ್ನ ಉಗಮ ಸ್ಥಾನವಾದ ಗೆಜ್ಜೆಗುಂಡ ಪುಣ್ಯ ಸ್ಥಳದಲ್ಲಿ 3 ವರ್ಷ ಎಡಬಿಡದೆ ತಪಗೈ, ಆಗ ಜಗತ್ತಿಗೆ ನೀನ್ಯಾರು ಎಂಬುದು ಖಚಿತವಾಗಿ ತಿಳಿಯುತ್ತೆ. ಇದೇ ದಸರಾ ಅಮಾವಾಸ್ಯೆಯೆಂದು ತಪಸ್ಸು ಆರಂಭಿಸು ಎಂಬ ದೈವಾಜ್ಞೆಯನ್ನ ಅವರ ಅಂತರಂಗದಲ್ಲಿ ಪ್ರತಿಧ್ವನಿಸಿತ್ತು ಆ ದೇವಿ. ಗದ್ದೆಮ್ಮ ದೇವಿಯ ಶಿಶುವಾಗಿರುವ ಶ್ರೀಗಳು 2001ರಲ್ಲಿ ಆರಂಭಿಸಿದಂತಹ ಮೊದಲನೇ ಮೌನಾನುಷ್ಠಾನದ ಅನುಭವ ಅಸಾಧಾರಣವಾಗಿತ್ತು. ಯಾಕೆಂದರೆ ಶ್ರೀಗಳು ದೇವರಗಡ್ಡಿ ಗ್ರಾಮದಲ್ಲಿನ ಗದ್ದೆಮ್ಮ ದೇವಿ ದೇವಸ್ಥಾನದಲ್ಲಿ ಮೌನಾನುಷ್ಠಾನವನ್ನ ಆರಂಭಿಸುವ ಕುರಿತು ಅವಕಾಶ ನೀಡಿ ಎಂದು ಕೇಳಿದಾಗ, ಇಲ್ಲಿ ಭಕ್ತರು ಓಡಾಡುತ್ತಾರೆ, ನೀವು ಅನುಷ್ಠಾನ ಕೂಡುವುದಿದ್ದರೆ ಗದ್ದೆಮ್ಮ ದೇವಿಯ ಮೂಲ ಸ್ಥಾನವಿರುವಂತಹ ಕಾಡಿನಲ್ಲಿಯೇ ಕೂಡುವುದು ಒಳಿತು ಎನ್ನುವ ಅಭಿಪ್ರಾಯವನ್ನು ತಿಳಿಸಿದರು. ಈಗಿನ ಗದ್ದೆಮ್ಮ ದೇವಿಯ ದೇವಸ್ಥಾನವು ಸೇರಿದಂತೆ ಇಡೀ ಗ್ರಾಮವೇ ಈಗಿನ ದೇವರಗಡ್ಡಿಯಿಂದ 3 ಕಿಲೋಮೀಟರ್ ಒಳಗಡೆಯ ದಟ್ಟ ಅರಣ್ಯದಲ್ಲಿ ಇತ್ತಂತೆ. ಗ್ರಾಮ ಸ್ಥಳಾಂತರ ನಂತರ ಗದ್ದೆಮ್ಮ ದೇವಿಯ ದೇವಸ್ಥಾನವನ್ನ ಸ್ಥಳಾಂತರಗೊಳಿಸಿ ನೂತನವಾಗಿ ಕಟ್ಟಿದರಂತೆ. ಆದರೆ ನೀವು ಊರಲ್ಲಿ ಬೇಡ, ಕೃಷ್ಣೆಯ ದಂಡೆಯ ಮೇಲಿನ ಮೂಲ ದೇವಸ್ಥಾನದಲ್ಲಿಯೇ ಅನುಷ್ಠಾನ ಮಾಡಿ ಅಂತ ಹೇಳಿದರಂತೆ. ಆದರೆ ಶ್ರೀಗಳು ಕಾಡಿಗೆ ತೆರಳಿ ಅಲ್ಲಿ ಮೌನಾನುಷ್ಠಾನವನ್ನ ಪ್ರಾರಂಭಿಸಿಯೇ ಬಿಟ್ಟರು. ಮೊದಲೇ ಕಾಡು, ನಿರ್ಜನ ಪ್ರದೇಶ, ಅಲ್ಲಿ ತಪಸ್ಸು ಮಾಡುವುದು ಕೂಡ ಶ್ರೀಗಳಿಗೆ ಒಂದು ಸಾಹಸದ ಕೆಲಸವೇ. ಶ್ರೀಗಳು ತಮ್ಮ ನೆರವಿಗೆ ಯಾವ ಒಂದು ನರಪ್ರಾಣಿಯ ಸಹಾಯವನ್ನು ತೆಗೆದುಕೊಳ್ಳದಿದ್ದರೂ ತಾವು ಲೋಕ ಕಲ್ಯಾಣಕ್ಕಾಗಿ ಕೈಗೊಳ್ಳಬೇಕಾಗಿದ್ದಂತಹ ಮೌನಾನುಷ್ಠಾನಕ್ಕೆ ನವರಾತ್ರಿಯ ದಿವಸ ಶುಭ ಮುಹೂರ್ತ ಕೂಡಿ ಬಂದಿತ್ತು. ತಪಸ್ಸು ಆರಂಭಗೊಂಡು ದಿನ ಕಳೆದಂತೆ ವಿವಿಧ ಚಮತ್ಕಾರದ ಘಟನೆಗಳು ಜರುಗತೊಡಗಿದವು. ಭಗೀರಥನ ಪ್ರಯತ್ನಕ್ಕೆ ಕೈಲಾಸದಿಂದ ಗಂಗೆಯೇ ಧರೆಗಿಳಿದಂತೆ ಸ್ವಯಂಭೂ ಶಿವಲಿಂಗದಿಂದ ಇದ್ದಕ್ಕಿದ್ದಂತೆ ಸುಗಂಧಯುಕ್ತ ದ್ರವ್ಯಗಳು ಪ್ರವಹಿಸತೊಡಗಿದವು. ಓರ್ವ ಭಕ್ತ ಇದನ್ನು ಕಂಡು ಆಶ್ಚರ್ಯಚಕಿತನಾದ. ತನ್ನ ನೆರೆಹೊರೆಯವರಿಗೂ ಈ ಸುದ್ದಿಯನ್ನು ತಿಳಿಸಿದ. ಬೆಂಕಿಯ ಕೆನ್ನಾಲಿಗೆ ಚಾಚಿದಂತೆ ಸುದ್ದಿ ಎಲ್ಲೆಡೆ ಪಸರಿಸತೊಡಗಿತು. ದೇವರಗಡ್ಡಿಯ ಭಕ್ತರು ಸೇರಿದಂತೆ ಸುತ್ತಮುತ್ತಲಿನ ವಿವಿಧ ಗ್ರಾಮಗಳ ಜನತೆಯ ಅನುಭವಕ್ಕೂ ಬರತೊಡಗಿತು. ಹೀಗೆ ಬಂದು ದರ್ಶನ ಪಡೆದವರು ಬೇರೆಯವರಿಗೂ ತಿಳಿಸತೊಡಗಿದರು. ಪ್ರತಿದಿನ ಜನ ಸಾಗರವೇ ಹರಿದು ಬರತೊಡಗಿತು. ಹೀಗೆ ಬಂದ ಭಕ್ತರೆಲ್ಲ ತೀರ್ಥದ ಮಹಿಮೆಯನ್ನ ಅನುಭವಿಸತೊಡಗಿದರು. ಶ್ರೀಗಳ ಅನುಷ್ಠಾನ ಮುಕ್ತಾಯಗೊಳ್ಳುವವರೆಗೂ ಪವಾಡಗಳು ಜರುಗು ಹತ್ತಿದವು. ಇಂಥ ಪವಾಡ ಪುರುಷನಿಂದ ನಮ್ಮೆಲ್ಲ ಸಂಕಷ್ಟಗಳು ನಿವಾರಣೆಯಾಗುತ್ತಿವೆ. ಹಾಗಾಗಿಯೇ ಭಕ್ತರು ಸಾಲುಗಟ್ಟಿ ನಿಂತರು ಶ್ರೀಗಳ ದರ್ಶನಕ್ಕೆ. ಮೌನಾನುಷ್ಠಾನ ಕುಂತ ಅವ್ರ ಮಾತು ಇದ್ದಿಲ್ಲ ಅಂದ್ರೂ ಕೇಳ್ಬೇಕಾದ್ರೆ ಯಾರು ಬಂದು ಕೇಳಿದ್ರು ಅವ್ರು ನಮ್ಮ ಬಾಯಿಲೆ ಕೇಳ್ಕೊಂತ ತಾನು ಆಟೆ ಮೂಕರಲ್ಲೇ ಮುಗಿಸೋನಲ್ಲೇ ಬರೆದು ಕೊಡ್ತಿದ್ದ. ಜೀವನದ ಏನಾರ ಕಾಡಿಕೆ ಪಾಡಿಕೆ ನಮ್ಗೆ ಹಿಂಗೆ ಕಾಡಾಕೈತೆ ಸರ, ಹಿಂಗೈತೆ ಹೊಲ ಫಲ ಬೆಳ್ಳಾಡ್ದು ಪಳ್ಳಾಡ್ದು ಎಲ್ಲ ಬಂದು ಕೇಳ್ತಿದ್ರು. ಜನ ಕೇಳ್ತಿದ್ರು. ಅವ್ರು ಎಲ್ಲ ಪಾಟ್ಯಾಗ ಮೂಗು ಮಾತಾಡ್ತಿದ್ರು ಅಂದ್ರೆ ಮೂಗು ಮಾತಿನ ಅದ ಪಾಟ್ಯಾಗ ಹಚ್ಚಿ ಕೊಡೋದು. ಬಂದ್ರೆ ನಡ್ಕಂತ ಇಲ್ಲಿ ತನಕ ಬಂದು ಸುಣ್ಣದ ಬರೀ ಸುಣ್ಣದ ದಾರಿಲೇ ಬಂದು ಮುಂದೆ ಒಳ್ಳೇದಾಗೈತೆ. ಹಾಗೆ ಮುಂದೆ ಅವ್ರು ಹನುಮಂತಪ್ಪ ಮುತ್ಯಾರು ಬಂದು ಕಾಲಕ್ಕೆ ನಮ್ಗೆ ಒಳ್ಳೇದಾಗೈತಿ. ಯಾರ ಮಕ್ಕಳು ಕೇಳಿದವ್ರಿಗೆ ಮಕ್ಕಳಾಗ್ಯಾವ, ಇರ್ಲಾರ್ದವ್ರಿಗೆ ಬಡ ರೀತಿ ಕೇಳಿದವ್ರಿಗೆ ಚಲೋ ಆಗೈತಿ. ಎಲ್ಲದೂ ಒಳ್ಳೇದಾಗೈತಿ. ಅವ್ರು ಇಲ್ಲಿ ದೇವ್ರ ಗಡ್ಡಿಗೆ ಆ ಗಡ್ಡಿ ಗದ್ದೆ ಮಂದಿ ಬರ್ತಿದ್ರು ಓದ್ತಿದ್ರು. ಆಮೇಲೆ ಅವರು ಏನು ಮಾಡಿದ್ರಪ್ಪ ಅಂತ